ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು ನಮ್ಮ MLAಗಳು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನನಗನ್ನಿಸ್ತದು ತಾವು ಹೊಸ ಪೀಠ ಮಾಡಿಸಿದ್ದೀರ, ಬಹಳ ಕಳೆ ಇರುವಂತ ಪೀಠ ಮಾಡಿಸಿದ್ದೀರ. ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ನೋಡ್ತಾ ಇದ್ದೀನಿ ಹಿಂದೆಗಡೆ ನಿಂದು ತೋರಿಸ್ತಾ ಇದ್ದಾರೆ. ನೀನ್ ಹಾಕಿರೋ ಶರ್ಟೇ ಬೇರೆ, ಆ ಕಲರ್ ತೋರಿಸ್ತಾ ಇರೋದೇ ಬೇರೆ. ತೋರಿಸಿ ಅವ್ರಿಗೆ ನೀನ್ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ನ ನೋಡ್ಕೊತ ಅವ್ರಿಗೆ ಈಗ ನೀನ್ ತೋರಿಸ್ತಾ ಇರೋದು ನಿಮಿಷ ನಿನ್ ಬಟ್ಟೆ ಕಲರ್ ಚೇಂಜ್ ಅದಲ್ಲ, ನಿನ್ ಕಲರ್ ಇವ್ರ ಬಟ್ಟೆ ಕಲರ್ ನೋಡಿ, ನಿನ್ ಕಲರ್ನು ಚೇಂಜ್ ಮಾಡಿದ ಅದೊಂದೇ ಕಲರ್ ಚೇಂಜ್ ಮಾಡಿಲ್ಲ ಅವರು. ನನ್ನ ಕಲರು ಅವ್ರು ಬಿರಿ ನಿನ್ನೆ ತೋರಿಸ್ತಾವ್ರಲ್ಲ, ಸ್ಪೀಕರ್ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಶಿವಕುಮಾರ್ ಸರ್ ನೀವು ಹೇಳ್ದಂಗ ನಮ್ ಸ್ಪೀಕರ್ ಸಾಹೇಬ್ರು ಯಾರ್ಯಾರ ಕಲರ್ ಯಾವಾಗ ಚೇಂಜ್ ಮಾಡ್ತಾರೋ ಗುರ್ತಾ ಆಗೋದಲ್ಲ. ಈಗ ಬೆಳಗ್ಗೆಯಿಂದ ಅಧಿವೇಶನ ನಡೆಸ್ತಾ ಇದಾರಲ್ಲ, ಇವ್ರ ಬಟ್ಟೆ ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೋಡಿ ನಾನು ಕಲರ್ ಎಫೆಕ್ಟ್ ಅದು ಒಬ್ಬ ನಮ್ಮ ಸದಸ್ಯರುಗಳು, ಗೌರವಾನ್ವಿತ ಸದಸ್ಯರುಗಳು, ಮಾಜಿ ಮಂತ್ರಿಗಳಾಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ, ಬರೀ ಗೃಹ ಸಚಿವರದಲ್ಲ. ಗೃಹ ಸಚಿವರು ಸಚಿವರಷ್ಟೇ. ಅವ್ರು ಇಷ್ಟ ಇದ್ದಾಗ ಅವರು ಆ ಖಾತೆ, ಇಷ್ಟ ಇಲ್ದಿರ ಆಗವರು ನನಗೆ ಗೊತ್ತಿಲ್ಲ. ಅದು ಕೊಟ್ಟಾಗ ಹೇಳಿದ್ರಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ. ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಖಾತೆ ಬೇಡ ಅಂತೇಳಿ ಮನೆಗೆ ಓಡ್ಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ. ಅದಕ್ಕೆ ನಾನು ಹೇಳೋದು ತಮ್ಮ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು, ಅದನ್ನ ಕೊಡ್ಲಿಲ್ಲ. ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡಿದ್ರಿ. ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ, ಪಂಚಮಶಾಲಿಗಳೆಲ್ಲ ರೈತರು, ಅದರಲ್ಲಿ ಇವರು ಕೂಡ ಇದ್ರು, ಏನೋ ಮರಾಠ ಸಮುದಾಯದವರು ಕೂಡ, ಅವರಿಗೆ ನಿಜವಾದಂತ ಅನುಭವ, ಲಾಠಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದ್ದೀರ. ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ. ನಿಜವಾದಂತ ಯಾರು ಭಕ್ತರಿದ್ದಾರೆ, ಅನುಯಾಯಿಗಳಿದ್ದಾರೆ, ಬಸವಣ್ಣವರ ಅನುಯಾಯಿಗಳಿಗೂ, ಅವ್ರಿಗೆ 10,000 ಜನ ಬಂದಿದ್ರಲ್ಲ, ಅವ್ರಿಗೆ ಅನುಭವ ತೋರಿಸಿದ್ದೀರ ತಾವು. ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು, ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡ್ಬೇಕಾದ್ರೆ ದಯೆಯೇ ಧರ್ಮ. ಇಲ್ಲಿ ದಯೆ ಇಲ್ದಂಗ್ ಹೊಡೆದಾಕಿದ್ದೀರ ನೀವು. ಕೊಂದ್ರಲ್ಲ, ಗೋಲಿಬಾರ್ ಮಾಡಿದ್ರಲ್ಲ, ಅದು ಸೈಲೆಂಟ್. ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು, ವೀರಾವೇಶದಿಂದ ಏನ್ರಿ 10,000 ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ, ಮುತ್ತು ಕೊಡ್ಬೇಕಾ ಅಂತೇಳಿ. ಗೃಹ ಸಚಿವರೇ, ಆ ಜನಾಂಗದವರು, ರೈತರವರು, ಮುತ್ತು ಕೊಡೋ ಜನನೇ ಅವರು, ಅನ್ನ ಕೊಡೋ ಜನ ಅವರು. ಅವ್ರ ಮೇಲೆ ಲಾಠಿ ಎತ್ತಬಾರದು ನೀವು. ದೇಶಕ್ಕೆ ತುತ್ತು ಕೊಡೋರವರು, ದೇಶಕ್ಕೆ ತುತ್ತು ಕೊಡೋರವರು. ರೈತರ ಮೇಲೆ ಗೋಲಿಬಾರ್ ಮಾದರಿ ನಡೀತೈತಿ, ಇಲ್ಲಿ ಲಾಠಿ ಚಾರ್ಜ್ ಮಾಡಿ ನಡೆಯೋದಿಲ್ಲ. ಗೃಹ ಸಚಿವರು ಹೇಳ್ಬಾರ್ದು. ನಾನು ರೈತರ ಮೇಲೆ ಜೀಪ್ ಹೊಡಿದ್ರಿ ನೀವು, ಜೀಪ್ ಗೃಹ ಸಚಿವರು ಹೇಳಿದ್ರು ಬಿಜೆಪಿ ಅವ್ರಿಗೆ ಏನ್ರಿ, ನಾವೇನ್ ಮಾಡ್ಬೇಕು, ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿದ್ರೆ ಕಲಿಬೇಕಾಗಿದೆ. ನಮ್ಮ ಸರ್ಕಾರ ಇದ್ದಾಗ ಅಧ್ಯಕ್ಷರೇ ಕಾಂಗ್ರೆಸ್ನ ಪೇಮೆಂಟ್ ಇದೆ. ಕೂತ್ಕೊಳ್ಳಿ, ಆಹ್ವಾನದಲ್ಲಿ ಗೊಬ್ಬರ ಕೇಳಕ್ ಅವ್ರು ಮಾತಾಡ್ಲಿ, ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮತ್ತೆ ನೋಡಿ ನೀವು ಮತ್ತೆ ಮಾತಾಡಿ, ಅವ್ರು ಮಾತಾಡಿ ಆಗ್ಲಿ. ನೀವೇನ್ ಮಾತು ಯಾರಿಗೂ ಕೂಡ ಕೇಳುದಿಲ್ಲ.
ನೀವು ವ್ಯಾಲಿಡ್ ಪಾಯಿಂಟ್ ಇರ್ಬೋದು, ಹೇಳುವಂತ ಯಾರಿಗೆ ಕೇಳ್ಬೇಕಲ್ಲ. ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬಳಸಿ ನಮ್ಮೇಲೆ ಈಗ ನೀವೆಲ್ಲ ಮಾತಾಡ್ತೀರೇನ್ರಿ? ಏ ರೈತರ ಮಾತಾಡಾಗ್ತದೆ ಈಗ ಮಾತಾಡ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಕೊಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಒಂದು ನಿಮಿಷ ಗೌರವಾನ್ವಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನು ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಶನ್ಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ಲಿ, ಬರ್ಕೊಂಡೆಲ್ಲ. ನಾನು ಬರ್ಕೊಂಡೆ ಅವ್ರು ಹೇಳುವಾಗ ನಾನು ಕೂತ ಇದ್ದೆ, ನಾನೇನು ಮಾತಾಡಿಲ್ಲ, ಒಂದು ಸರಿನೂ ಎದ್ದಿಲ್ಲ. ನಾನು ಅವ್ರು ಹೇಳಿದ್ನೆಲ್ಲ ಬರ್ಕೊಂಡಿದ್ದೀನಿ. ಹಾಗೆ ಅವ್ರು ಬರ್ಕೊಂಡು ನನಗೆ ಏನೇನು ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು. ಪ್ರಜಾಪ್ರಭುತ್ವ ಇದು, ಡೆಮೋಕ್ರಸಿಯಲ್ಲಿ ಕೊಡೋಕ್ಕೆ ಅಧಿಕಾರ ಇದೆ. ಅದೇ ಥರ ತಗೊಳಕ್ಕೂ ಇರಬೇಕಲ್ಲ. ನಾವು ಹೇಳಿದ್ರು ಗೃಹ ಸಚಿವರು, ಏನ್ರಿ 10,000 ಜನ ಬಂದ್ಬಿಟ್ರೆ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡ್ಬೇಡ ಸ್ವಾಮಿ ಅವರು. ಅವ್ರು ಮಾತಾಡಿ ಮತ್ತೆ ಮಾತಾಡಿ ಹೊಡೆದಾಕಿರಿ ಎಲ್ಲರೂ ರೈತರು. ಶಿವಲಿಂಗ ಅವ್ರೆ, ವಿಜಯ್ ಕಾಶ್ಯಪಣ್ಣ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡಿ ಆಗ್ಲಿ. ಶರತ್ ಯಾಕೆ ಅಧ್ಯಕ್ಷ ಆಯ್ತು, ಅವ್ರು ಮಾತಾಡ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.